ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು ಅಗ್ನಿವೀರ್ ಆರ್ಮಿಯ 30ನೇ ಮಾಡೆಲ್ ಪೇಪರನ್ನು ಸಾಲ್ವ್ ಮಾಡ್ತಿರುವಂಥದ್ದು. ಇದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಜಾಯಿನ್ ಇಂಡಿಯನ್ ಆರ್ಮಿ ಪೇಜ್ನಲ್ಲಿರುವಂತಹ 29 ಮಾಡೆಲ್ ಪೇಪರ್ಗಳನ್ನು ಸಾಲ್ವ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿರುವಂಥದ್ದು. ನೀವು ಅದನ್ನೆಲ್ಲ ರೆಫರ್ ಮಾಡ್ಕೋಬಹುದು. ಅದೇ ರೀತಿ ಈ ಒಂದು ಕ್ಲಾಸ್ನಲ್ಲಿ ನಾವು ಗಣಿತದ 15 ಪ್ರಶ್ನೆಗಳು ಮತ್ತು ರೀಸನಿಂಗ್ನ 5 ಪ್ರಶ್ನೆಗಳು, ಅಂದರೆ ಒಟ್ಟಾರೆಯಾಗಿ 20ಕ್ಕೆ 20 ಪ್ರಶ್ನೆಗಳನ್ನು ನಾವು ಯಾವ ರೀತಿ ಎಕ್ಸಾಮ್ನಲ್ಲಿ ಅಟೆಂಪ್ಟ್ ಮಾಡಬೇಕು ಅನ್ನೋದನ್ನು ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗಾದರೆ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ, ಯಾರು ನಮ್ಮ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ಅದೇ ರೀತಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ, ಹಾಗಾದರೆ ಯಾವ್ಯಾವ ರೀತಿ ಪ್ರಶ್ನೆಗಳು ಬರ್ತಾ ಇದ್ದಾವೆ ನೋಡ್ತಾ ಹೋಗೋಣ. ಓಕೆ, ರೈಟ್. ಮೊದಲನೆಯ ಪ್ರಶ್ನೆ, 500 ಸೇಬುಗಳ ಬೆಲೆ 1050 ರೂಪಾಯಿ ಆದರೆ 300 ಸೇಬುಗಳ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಸಿಂಪಲ್ ಕ್ವಶನ್. 500 ಸೇಬುಗಳ ಬೆಲೆ 1050 ರೂಪಾಯಿ ಆದರೆ 300 ಸೇಬುಗಳ ಬೆಲೆ ಎಷ್ಟು? ರೈಟ್. 2 0 ಇಂದ 2 0 ಹೋಯ್ತು. 5 ಒಂದ್ಲೆ 5 ಎರಡ್ಲೆ 10, 5 ಒಂದ್ಲೆ 5, ಮುಂದೆ 1 0. ಹಾಗಾದ್ರೆ 21 ಮೂರ್ಲೆ ಎಷ್ಟಪ್ಪ? 63, ಮುಂದೆ 1 0. ಇವನ್ನೆರಡು ಕ್ರಾಸ್ ಇದ್ದದ್ದು ಏನ್ ಮಾಡ್ತೀರಿ? ಗುಣಾಕಾರ ಮಾಡ್ತೀರಿ. ಹಾಗಾದ್ರೆ 630 ಬರಬೇಕು. 630 ಯಾವ ಆಪ್ಷನ್ ಕಾಣಿಸ್ತದೆ ನೋಡ್ರಿ? ಆಪ್ಷನ್ 2 ಕಾಣಿಸ್ತಾ ಇದೆ. ಇದೇ ಸರಿಯಾದ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್. ನೋಡ್ರಿ, ಏನದ ಸಿಂಪ್ಲಿಫಿಕೇಶನ್ ಕ್ವಶನ್ ಕೊಟ್ಟಿದ್ದಾರೆ. ಯಾವ ರೀತಿ ಮಾಡ್ಬೇಕು ನೋಡ್ರಿ. ಇಲ್ಲಿ ನೋಡ್ರಿ, ನಿಮ್ಗೆ ಕಾಣಿಸತ್ತಿದ್ರೆ ಇಲ್ಲೇ ಕಡ್ತಾ ಹೊಡೆದ್ ಬಿಡ್ರಿ ಆದಷ್ಟು. +5 -5 ಕ್ಯಾನ್ಸಲ್ ಆಯ್ತು. ಓಕೆ, ನೋಡ್ರಿ ಇಲ್ಲಿ +3 -3 ಕ್ಯಾನ್ಸಲ್ ಆಯ್ತು. ಈಗ ಉಳಿದಿದ್ದೇನು? -5 -5 ಅಂದ್ರ -10 ಆಯ್ತು. -10 -3 ಅಂತಂದ್ರ -13 ಆಯ್ತು. ಹಾಗಾದ್ರೆ -13 ಯಾವ ಆಪ್ಷನ್ ಒಳಗೆ ಕಾಣಿಸ್ತಾ ನಮಗ? ಆಪ್ಷನ್ 2ರಲ್ಲಿ ಕಾಣಿಸ್ತಾ ಇದೆ. ಇದೇ ಸರಿಯಾದ ಉತ್ತರ ಆಗಿರುವಂಥದ್ದು. ರೈಟ್. ನೆಕ್ಸ್ಟ್, 2 3 7 x 9 ಸಂಖ್ಯೆಯು 3ರಿಂದ ಸಂಪೂರ್ಣವಾಗಿ ಭಾಗ ಹೋಗಬೇಕಾದ್ರೆ ಅಂಕ x ನ ಕನಿಷ್ಠ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ನಿಮಗೆಲ್ಲರಿಗೂ ಗೊತ್ತದ, ಸಂಖ್ಯೆ 3ರಿಂದ ಏನಾದ್ರೂ ಭಾಗ ಹೋಗಬೇಕಪ್ಪ ಅಂತಂದ್ರ ಅವುಗಳ ಮೊತ್ತ ಏನಾಗಿರ್ಬೇಕು? 3ರಿಂದ ಭಾಗ ಹೋಗ್ಬೇಕು. ಫಾರ್ ಎಕ್ಸಾಂಪಲ್ ನೋಡ್ರಿ, 3 3ರಿಂದ ಭಾಗ ಹೋಗ್ತದ, ಬಿಟ್ಬಿಡ್ರಿ ಇದನ್ನ. 7 2 9 ಇದು 3ರಿಂದ ಭಾಗ ಹೋಗ್ತದ, ಇದನ್ನು ಬಿಟ್ಬಿಡ್ರಿ. ಇದು 9 3ರಿಂದ ಭಾಗ ಹೋಗ್ತದ. ಹಾಗಾದ್ರೆ ಎಲ್ಲಾ ಸಂಖ್ಯೆಗಳು 3ರಿಂದ ಭಾಗ ಹೋಗಿದಾವ ಅಂದ್ರ ಕೂಡಿಸಿದಾಗ ಏನಾಗಿದಾವ? 3ರಿಂದ ಭಾಗ ಹೋಗ್ತದ. ಅಂದ್ರೆ 100% ಈ ಸಂಖ್ಯೆ 3ರಿಂದ ಭಾಗ ಹೋಗ್ತದ. ಸೊ ನಾವಿಲ್ಲಿ ಯಾವ ಒಂದು ಸಂಖ್ಯೆ ಇಟ್ರೆ ನಾವು 3ರಿಂದ ಭಾಗ ಹೋಗ್ತದ ಅಂತ ಕೇಳ್ತಾರ, ಅದು ಕನಿಷ್ಠ ಇಡ್ಬೇಕು. ಹಾಗಾದ್ರೆ ಇಲ್ಲಿ 0ಯನ್ನ ಇಟ್ಟ ತಕ್ಷಣ ನಮಗೆ ಏನಾದ್ರೂ ಚೇಂಜ್ ಆಗ್ತೈತೆ? ಇವನ್ನೆಲ್ಲ ಕೂಡಿಸಿದ್ರು ಮತ್ತೂ ಕೂಡ ಅದೇನಾಗ್ತದ? 3ರಿಂದ ಭಾಗ ಹೋಗ್ತದೆ. ಫಾರ್ ಎಕ್ಸಾಂಪಲ್ ನೋಡ್ರಿ, 7 2 9 9 3 12 12 + 9 ಅಂತಂದ್ರೆ 21. 21 3ರಿಂದ ಭಾಗ ಹೋಗ್ತೈತೆ ಅಂತಂದ್ರೆ 100% ಈ ಒಂದು ಸಂಖ್ಯೆ 3ರಿಂದ ಭಾಗ ಹೋಗೇ ಹೋಗ್ತದ. ಹಾಗಾದ್ರೆ ಇಲ್ಲಿ ನಾವು ಕನಿಷ್ಠ ಸಂಖ್ಯೆ ಇಡಬೇಕಾಗಿರೋದ್ರಿಂದ 0 ಇಟ್ಟರು ಕೂಡ ನಮಗೇನು ಚೇಂಜ್ ಆಗಂಗಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಏನನ್ನ ಇಡಬಹುದು? ನಾವು 0ಯನ್ನ ಇಡಬಹುದು. 0 ಇಟ್ಟರು ಕೂಡ ಈ ಸಂಖ್ಯೆ ಕಂಪ್ಲೀಟ್ ಆಗಿ ಭಾಗ ಹೋಗ್ತದ. ಇನ್ನೊಂದು ಉದಾಹರಣೆ ಹೇಳ್ತ ನೋಡ್ರಿ, 2 1 4 2 x 2 ಇತ್ತು ಅನ್ಕೋರಿ. ಹಾಗಾದ್ರೆ ಈಗ x ಜಾಗದಾಗ ಯಾವ ಕನಿಷ್ಠ ಸಂಖ್ಯೆ ಇಡಬೇಕು ಅಂತ ಕೇಳಿದ್ರು ಅನ್ಕೋರಿ. ಈಗ ನೋಡ್ರಿ, 2 1 3 3ರಿಂದ 3 ಕೂಡಿಸಿದಾಗ ನೋಡ್ರಿ, ಕೂಡಿಸಿದಾಗ 3 ಮಗ್ಯಾಗ ಬಂತಂದ್ರೆ ಅದನ್ನ ಬಿಟ್ಬಿಡ್ರಿ. 4 2 6. ಹಾಗಾದ್ರೆ ಇದು ಕೂಡ ಮುಗೀತು. ಇದು 3 ಮಗ್ಯಾಗ 6 ಬರ್ತದ. ಸೊ ಇದನ್ನು ಬಿಟ್ಬಿಡ್ರಿ. ಈಗ ಇಲ್ಲಿ ಏನ್ ಉಳ್ದೈತಿ? 2 ಉಳ್ದೈತಿ. 2ಕ್ಕೆ ಎಷ್ಟು ಕೂಡಿಸಿದ್ರ 3 ಮಗ್ಯಾಗ ಹೋಗುವಂತ ಸಂಖ್ಯೆ ಬರ್ತೈತಿ? 2ಕ್ಕೆ 1 ಕೂಡಿಸಿದ್ರ 3 ಮಗ್ಯಾಗ ಹೋಗುವಂತ ಸಂಖ್ಯೆ ಬರ್ತದ. ಹಾಗಾದ್ರೆ 2 + 1 ಅಂದ್ರ 3. ಇದು 3ರಿಂದ ಹೋಗ್ತದಂದ್ರ ಇಲ್ಲಿ ನಮ್ಮ ಉತ್ತರ ಏನಾಗ್ತಿತ್ತು? x ನ ಬೆಲೆ 1 ಆಗ್ತಿತ್ತು. ಅರ್ಥ ಆಗೈತೆ ಅಂತ ಅನ್ಕೋತೀನಿ. ಓಕೆ, ರೈಟ್. ನೆಕ್ಸ್ಟ್ ಕ್ವಶನ್. 11 ಮತ್ತು 25ರ ನಡುವೆ ಬರುವ ಮೊದಲ 5 ಸಮ ಸಂಖ್ಯೆಗಳ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಹಾಗಾದ್ರೆ ಬಹಳ ಈಸಿ ಆದಂತಹ ಕ್ವಶನ್ ನೋಡ್ರಿ. ಮೊದಲ 5 ಸಮ ಸಂಖ್ಯೆಗಳ ಸರಾಸರಿ ಕಂಡುಹಿಡಿಬೇಕು. 11 ಮತ್ತು 25ರ ನಡುವೆ ಬರುವ 11 ಆದ ನಂತರ ಬರುವ ಸಮ ಸಂಖ್ಯೆ ಯಾವುದು? 12 14 16 18 20. ನಮ್ಮ ಉತ್ತರ ಆಗ ಗೊತ್ತಿರ್ತದೆ ನಿಮ್ಗೆ, ಬಟ್ ಇರ್ಲಿ, ಪ್ರತಿ ಪಾಯಿಂಟ್ ಗೊತ್ತಾಗಲ್ಲ ಅಂತ ನಿಮಗೆ ಬರ್ದೀನಿ. ನೋಡ್ರಿ, ಗ್ಯಾಪ್ ಸೇಮ್ ಇತ್ತಂದ್ರ ಮಧ್ಯದಲ್ಲಿರುವಂತಹ ಸಂಖ್ಯೆನ ಏನಾಗಿರ್ತದಪ್ಪ? ಸರಾಸರಿ ಆಗಿರ್ತದ. ನೋಡ್ರಿ,
11ರ ನಂತರ ಬರುವಂತ 5 ಸಮಸಂಖ್ಯೆ ಯಾವ 12 14 16 18 20 ಹೌದಲ್ಲ. ಹಾಗಾದ್ರೆ ಸರಾಸರಿ ಅಂದ್ರೆ ಏನು? ಮಧ್ಯದಲ್ಲಿ ಯಾವ ಸಂಖ್ಯೆ ಇರ್ತದ ಅದೇ ಏನಾಗಿರ್ತದ ಸರಾಸರಿ ಆಗಿರ್ತದ. ನಾವು ಲೆಕ್ಕ ಮಾಡೋ ಅವಶ್ಯಕತೆ ಇಲ್ಲವೇ ಇಲ್ಲ. ರೈಟ್. ನೆಕ್ಸ್ಟ್ ಕ್ವಶನ್. 5 ಸಂಖ್ಯೆಗಳು ಎ ಬಿ ಸಿ ಡಿ ಇಗಳ ಸರಾಸರಿ 7 ಮತ್ತು 5 ಸಂಖ್ಯೆಗಳಾದ ಪಿ ಕ್ಯೂ ಆರ್ ಎಸ್ ಟಿಗಳ ಸರಾಸರಿ 10. ಒಟ್ಟು 10 ಸಂಖ್ಯೆಗಳ ಸರಾಸರಿ ಕಂಡುಹಿಡಿಬೇಕು. ಹಾಗಾದ್ರೆ ಸರಾಸರಿಯನ್ನ ಹೆಂಗ್ ಕಂಡುಹಿಡಿತೀವಿ ನಾವು? ಒಟ್ಟು ಮೊತ್ತ ಭಾಗಿಸು ಒಟ್ಟು ಸಂಖ್ಯೆ, ಟೋಟಲ್ ಎಷ್ಟು ಮೊತ್ತ ಐತೆ ಅನ್ನೋದನ್ನ ಕಂಡುಹಿಡ್ಕೋತೀವಿ. ಸರಾಸರಿ ಅಂದ್ರ ಒಬ್ಬರಿಗೆ 7 ಅಂತ. ಸರಾಸರಿ ಒಬ್ಬರಿಗೆ 7 ಅಂತಂದ್ರ 5 ಮಂದಿದು ಟೋಟಲ್ ಮೊತ್ತ ಎಷ್ಟಾಯ್ತಪ್ಪ? 5 7 35 ಆಯ್ತು. ಇದು ಇವ್ರದ್ದು ಮಂದಿದ ಮೊತ್ತ, 5 ಮಂದಿಯ ಮೊತ್ತ ಆಯ್ತು. ಹೌದಲ್ಲ. ಒಬ್ಬೊಬ್ಬರಿಗೆ 7 ಇರುವಂತದ್ದು. ಹಾಗಾದ್ರೆ 5 ಮಂದಿದ ಎಷ್ಟಾಯ್ತು? 35. ಈಗ ಇವ್ರದ್ದು ಎಲ್ಲಾರ್ದು ಮೊತ್ತ ಸಿಕ್ತು. ಇನ್ನು ಇವ್ರ ಮೊತ್ತ ಸಿಗ್ಬೇಕಲ್ಲ. ಸರಾಸರಿ ಅಂದ್ರೆ ಒಬ್ಬರಿಗೆ 10 ರೂಪಾಯಿ. ಹಾಗಾದ್ರೆ 5 ಮಂದಿದ ಅಂತಂದ್ರೆ ಎಷ್ಟಾಯ್ತು? 50 ರೂಪಾಯಿ. ಹಾಗಾದ್ರೆ ಟೋಟಲ್ ಎಲ್ಲಾ ಕೂಡಿ ಎಷ್ಟಾಯ್ತಪ್ಪ? 85 ಆಯ್ತು. ರೈಟ್. ಹಾಗಾದ್ರೆ ಈಗ ಮೊತ್ತ ಆಯ್ತು. ಈಗ ಎಷ್ಟು ಒಟ್ಟು ಸಂಖ್ಯೆ ಎಷ್ಟಿರ್ತದೆ ಅದರಿಂದ ಭಾಗಿಸ್ಬೇಕಲ್ಲ. ಇಲ್ಲಿ 5 ಇಲ್ಲಿ 5 ಅಂದ್ರೆ ಒಟ್ಟಾರೆಯಾಗಿ 10 ಸಂಖ್ಯೆಗಳ ಸರಾಸರಿ ಕಂಡುಹಿಡಿಬೇಕು. ಅದಕ್ಕೋಸ್ಕರ ಏನ್ ಮಾಡ್ತೀರಿ? 10ರಿಂದ ಭಾಗಿಸ್ತೀರಿ. ಕೆಳಗೆ 1 0 ಐತಂದ್ರ ಬಲಗಡೆಯಿಂದ 1 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ತೀರಿ. ಹಾಗಾದ್ರೆ 8.5 ಆಪ್ಷನ್ 1 ಸರಿಯಾದ ಉತ್ತರ ಆಗಿರುವಂತದ್ದು. ಇಲ್ಲಿ ಇಂಗ್ಲಿಷ್ ಕ್ವಶನ್ ಅದ, ಬೇಕಾದ್ರೆ ರೆಫರ್ ಮಾಡ್ಕೋರಿ. ಓಕೆ. ನೆಕ್ಸ್ಟ್ ಕ್ವಶನ್. 4/5 ಎಷ್ಟು ಪ್ರತಿಶತಕ್ಕೆ ಸಮನಾಗಿದೆ? ಡೈರೆಕ್ಟ್ ಆನ್ಸರ್ ಹಾಕಬಹುದು. 80% ಸಮನಾಗಿದೆ. ಇದು ನಿಮಗೆ ಗೊತ್ತಿದ್ರೆ ಓಕೆ. ಯಾಕ 1/5 ಅಂದ್ರೆ 20%, 4/5 ಅಂದ್ರೆ 80%. ಇಲ್ಲ ಸರ್ ನಮಗೆ ಗೊತ್ತಾಗಿಲ್ಲ, ನಮಗೆ ನಾರ್ಮಲ್ ಮೆಥಡ್ ಹೇಳ್ರಿ ಅಂತಂದ್ರೆ 4/5 ಶೇಕಡಾಕ್ ಬದಲು ಮಾಡ್ಬೇಕಂದ್ರೆ ಏನ್ ಮಾಡ್ತೀರಿ? 100ರಿಂದ ಗುಣಿಸ್ತೀರಿ. 5 1 5 20 20 × 4 ಅಂದ್ರೆ 80% ಬಂತು. ಇಷ್ಟೆಲ್ಲಾನು ಕೂಡ ನೀವು ಮಾಡೋ ಅವಶ್ಯಕತೆ ಇಲ್ಲ. ರೈಟ್. ನೆಕ್ಸ್ಟ್. ಒಬ್ಬ ಹಾಲು ಮಾರಾಟಗಾರನು 900 ml ಹಾಲು ಮತ್ತು 100 ml ನೀರು ಇರುವ ಹಾಲನ್ನು ಮಾರುತ್ತಾನೆ. ಹಾಲು ಮತ್ತು ನೀರಿನ ಅನುಪಾತ ಇವು ಎರಡರದ್ದು ಅನುಪಾತ ಕಂಡುಹಿಡಿಯಬೇಕು. 2 0 ಇಂದ 2 0 ಹೋಯ್ತು. ಹಾಗಾದ್ರೆ ಏನು ಬಂತಪ್ಪ? 9:1 ಬಂತು. ಯಾವುದು ಕರೆಕ್ಟ್ ಆನ್ಸರ್? ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್. ಒಂದು ತ್ರಿಭುಜ ಕೋನಗಳು 2 3 4ರ ಅನುಪಾತದಲ್ಲಿದ್ದರೆ ಆ ಕೋನಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ತ್ರಿಭುಜದ ಒಳಕೋನಗಳ ಮೊತ್ತ ಎಲ್ಲರಿಗೂ ನಿಮ್ಮೆಲ್ಲರಿಗೂ ಗೊತ್ತದ 180 ಡಿಗ್ರಿ ಇರ್ತದ. ಇದು ಇದು ಆಕ್ಚುಯಲ್ ಆಗಿರುವಂತದ್ದು. ಆದ್ರೆ ನಮ್ಮ ಪ್ರಕಾರ ಮೊತ್ತ ಎಷ್ಟೈತೆ ನೋಡ್ರಿ? 4 3 7 7 2 9. ನಮ್ಮ ಪ್ರಕಾರ ಮೊತ್ತ 9 ಅದ. ಆದ್ರೆ ಆಕ್ಚುಯಲ್ ಆಗಿರುವಂತ ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ. ಹಾಗಾದ್ರೆ ಎಷ್ಟು ಪಟ್ಟು ಆಗತ್ತ ನೋಡ್ರಿ? ಇದು 20 ಪಟ್ಟು ಆಗತೈತಿ. ಎಷ್ಟು ಪಟ್ಟು ಆಗತೈತಿ? 20 ಪಟ್ಟು. ಹಾಗಾದ್ರೆ ಇವಕ್ಕೂ 20 20 ಪಟ್ಟು ಮಾಡಿಬಿಡ್ರಲ್ಲ. 22 40, 23 60, 24 80. ಹಾಗಾದ್ರೆ 40 60 80 ಯಾವ ಆಪ್ಷನ್ ಅದಪ್ಪ? ಆಪ್ಷನ್ 2 ಅದ. ಇದೇ ಕರೆಕ್ಟ್ ಆದಂತ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್. 2200 ಹಣವನ್ನ ವಾರ್ಷಿಕ 5% ದರದಲ್ಲಿ ಸಾಲ ಪಡೆದಳು. 2 ವರ್ಷಗಳ ನಂತರ ಅವಳು ಪಾವತಿಸಬೇಕಾದ ಸರಳ ಬಡ್ಡಿ ಎಷ್ಟು? 1 ವರ್ಷಕ್ಕೆ 5% ಅಂದ್ರೆ 2 ವರ್ಷಕ್ಕೆ 8% ಬಡ್ಡಿ ಕಟ್ಟಬೇಕು. ಬಾಕಿ 10% ಬಡ್ಡಿಯನ್ನ ಕಟ್ಟಬೇಕು. ಹಾಗಾದ್ರೆ 10% ತಗೊಳ್ಳೋದಂತೂ ಭಾಳ ಈಜಿ ನೋಡ್ರಿ. 2200 ರೂಪಾಯಿದು 10% ಅಂದ್ರೆ ಏನ್ ಮಾಡ್ತೀರಿ? ಬಲಗಡೆಯಿಂದ 1 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ತೀರಿ. ಇದ ನಿಮ್ದು ಏನಾಗಿರ್ತದ? 10% ಆಗಿರ್ತದ. ಹಾಗಾದ್ರೆ 220 ಯಾವ ಆಪ್ಷನ್ ಕಾಣಿಸತ್ ನಮಗ? ಆಪ್ಷನ್ 3 ಕಾಣಿಸತೈತಿ. ವಿತೌಟ್ ಪೆನ್ ಈ ಕ್ವಶನ್ ಅನ್ನ ಸಾಲ್ವ್ ಮಾಡಬಹುದು. ನೀವು ಹಂಗೂ ಫಾರ್ಮುಲಾ ಬೇಸ್ ಸಾಲ್ವ್ ಮಾಡ್ತೀರಿ ಅಂದ್ರೆ ಅದನ್ನು ಕೂಡ ಹೇಳ್ತೀನಿ ನೋಡ್ರಿ. ಏನ್ ಮಾಡ್ತೀರಿ? ಅಸಲು 2200 ರೂಪಾಯಿ ಬರ್ಕೋತ್ರಿ. ಸಮಯ 2 ವರ್ಷ ಬರ್ಕೋತ್ರಿ. ಬಡ್ಡಿ ದರ 5% ಭಾಗಿಸು 100. 2 0 ಇಂದ 2 0 ಹೋತು. 5 2 10 10 × 22 ಅಂದ್ರೆ 220 ಬಂತು. ರೈಟ್. ನೆಕ್ಸ್ಟ್. 50 ನಿಮಿಷಗಳಲ್ಲಿ 5 ಕಿಲೋಮೀಟರ್ ದೂರ ನಡೆಯುತ್ತಾಳೆ. 135 ನಿಮಿಷಗಳಲ್ಲಿ ಎಷ್ಟು? ನೋಡ್ರಿ 50 ನಿಮಿಷದಾಗ 5 ಕಿಲೋಮೀಟರ್ ಅಂದ್ರ 135 ನಿಮಿಷದಾಗ ಏನಾಗಬೇಕಾಗಿತ್ತು? 13.5 ಕಿಲೋಮೀಟರ್ ಆಗ್ಬೇಕಾಯ್ತು. ಆದ್ರೆ ಎಲ್ಲೂ ನಮಗ್ ಕಾಣಿಸ್ವಲ್ತು. ಯಾಕ? ಎಲ್ಲಾ ಆಪ್ಷನ್ ಅದ್ರೊಳಗದಾವ್, ಮೀಟರ್ ಒಳಗದಾವ್. ಹಾಗಂದ್ರೆ ನಾವು ಇದನ್ನ ಮೀಟರ್ ಬದಲು ಮಾಡ್ರಿ ಎಷ್ಟು ಬರ್ತದಪ್ಪ?
13,500 ಮೀಟರ್ ಓರಲಿ ಮಾಡಿ ಬಿಡಬಹುದು. ಹೌದಾ, ನಮಗೆ ಗೊತ್ತಾಗಿಲ್ಲ ಅಂತಂದ್ರೆ ಇಲ್ಲಿ ನೋಡ್ರಿ 50 ನಿಮಿಷದಲ್ಲಿ 5 ಕಿಲೋಮೀಟರ್ ಅಂದ್ರೆ ಇದನ್ನ ಮೀಟರ್ ಒಳಗೆ ಬದಲು ಮಾಡ್ರೆ ಏನಾಕೈತೆ 5,000 ಮೀಟರ್. 5 ಕಿಲೋಮೀಟರ್ ಅಂದ್ರೆ ಏನು 5,000 ಮೀಟರ್, ರೈಟ್. ಹಾಗಾದ್ರೆ ಈ 5,000 ಮೀಟರ್ 50 ನಿಮಿಷದಾಗ ಅಂದ್ರೆ 135 ನಿಮಿಷದೊಳಗೆ ಎಷ್ಟು? 10 ಇಂದ 10 ಹೋತು, 5 ಒಂದ್ಲೆ 5 1 ನೂರ್ಲೆ. ಹಾಗಾದ್ರೆ 135 ಇಂಟು 100 ಅಂದ್ರೆ ಎಷ್ಟು ಬರ್ತದ? 135. ಮುಂದೆ 2 0 ಅಂದ್ರೆ ಯಾವುದು? ಆಪ್ಷನ್ 1 ಕರೆಕ್ಟ್ ಆನ್ಸರ್ ಆಗಿತ್ತು, ರೈಟ್. ನೆಕ್ಸ್ಟ್ ಕ್ವಶನ್ ಇಂಗ್ಲಿಷ್ ಒಳಗದ, ರೆಫರ್ ಮಾಡ್ಕೊರಿ. ಓಕೆ, ಈ ಕ್ವಶನ್ ನೋಡ್ರಿ, ಇದು ಆಕ್ಚುಲಿ ಏನಾಗಬೇಕು, ಬ್ರಕೆಟ್ ಇಲ್ಲಿ ಬರಬೇಕು. ಓಕೆ ನೋಡ್ರಿ, ಏನದ ಕ್ವಶನ್, 2m ಮೈನಸ್ 3x² ಅಂತ ಕೊಟ್ಟಿರುವಂಥದ್ದು. ಓಕೆ, ಹಾಗಾದ್ರೆ ಯಾವ ರೀತಿ ಸಾಲ್ವ್ ಮಾಡ್ತೀರಿ? ಇದು a ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಅದಾಗದ. ಇಲ್ಲಿ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ. ಹಾಗಾದ್ರೆ ಏನದ ಫಾರ್ಮುಲಾ? a² ಪ್ಲಸ್ b² ಮೈನಸ್ 2ab. ಇದ ಫಾರ್ಮುಲಾ ಹೌದಲ್ಲ? ಇದ ಫಾರ್ಮುಲಾ ತುಂಬಿಡ್ರಿ. ಹಾಗಾದ್ರೆ ಫಸ್ಟ್ನೇಕ್ ಇದನ್ನ ಸ್ಕ್ವೇರ್ ಮಾಡ್ತೀರಿ. 2ನ್ನ ಸ್ಕ್ವೇರ್ ಮಾಡಿದ್ರೆ 4, m ಅನ್ನ ಸ್ಕ್ವೇರ್ ಮಾಡಿದ್ರೆ 4m² ಆಯ್ತು, ರೈಟ್. ನೆಕ್ಸ್ಟ್ ಪ್ಲಸ್ ಇದು ಬಿ ನ ಸ್ಕ್ವೇರ್ ಮಾಡ್ತೀರಿ. ಬಿ ಜಾಗದಾಗ ಏನೈತಿ 3x ಅದ. 3ನ್ನ ಸ್ಕ್ವೇರ್ ಮಾಡಿದ್ರೆ 9, x ನ ಸ್ಕ್ವೇರ್ ಮಾಡಿದ್ರೆ x². ಹಾಗಾದ್ರೆ ಎಷ್ಟು ಬಂತು? 9x² ಬಂತು. ಓಕೆ, ಇದು ಮೈನಸ್ 9x² ಐತಿ, ಕ್ಯಾನ್ಸಲ್ ಆಯ್ತು. ಇದು 2m² ಐತಿ, ಇದು ಕ್ಯಾನ್ಸಲ್ ಆಯ್ತು. ಇದು ಮೈನಸ್ 18x² ಐತಿ, ಇದು ಕ್ಯಾನ್ಸಲ್ ಆಯ್ತು. ಹಾಗಾದ್ರೆ 4m² ಪ್ಲಸ್ 9m² ಇದೆ, ಒಂದು ಆಪ್ಷನ್ ಒಳಗಿತ್ತು. ಮುಂದಿನ ಮಾಡೋ ಅವಶ್ಯಕತೆ ಇಲ್ಲ. ಮಾಡಿದ್ರು ಕೂಡ ಏನು ಬರ್ತದ? ಮೈನಸ್ ಬರ್ತದ. 2 3 6, 6 2 12. ಯಾಕೆ? a ಇಂಟು ಬಿ ಇಂಟು 2. 2 3 6, 6 2 12. ಇಲ್ಲಿ m ಇಂಟು ಎಕ್ಸ್ ಅಂದ್ರೆ mx ಆಗ್ತು, ಹೌದಿಲ್ಲ? ಹಾಗಾದ್ರೆ ಯಾವ ಆಪ್ಷನ್ ಅದ? ಆಪ್ಷನ್ 4 ಸರಿಯಾದ ಉತ್ತರ ಆಗಿತ್ತು. ಸಿಂಪಲ್ ಫಾರ್ಮುಲಾ ಒಳಗೆ ಹಾಕಿರ ಮುಗಿತು. ಓಕೆ, ರೈಟ್. ಇಲ್ಲೊಂದು ಸ್ವಲ್ಪ ಡಾಟಾ ಒಂದು ಸ್ವಲ್ಪ ಮಿಸ್ ಆಗ್ತದ್ರಿ. ಇಲ್ಲಿ ಏನಾಗಬೇಕಪ್ಪ ಅಂದ್ರೆ ಇಲ್ಲಿ ಒಂದು ಬ್ರಕೆಟ್ ಬರಬೇಕು. ಇದಕ್ಕೆ ಏನು ಬರಬೇಕು? ಒಂದು ಬ್ರಕೆಟ್ ಬರಬೇಕು. ಓಕೆ, ರೈಟ್. ನೋಡಿ ಏನ್ ಮಾಡ್ಬೇಕು ಈಗ? ಸ್ಪಷ್ಟ ಬ್ರಕೆಟ್ ಅನ್ನ ಸಾಲ್ವ್ ಮಾಡ್ಬೇಕು ನಾವು. ಇಲ್ಲಿ ಎಸ್ ನ ಬೆಲೆ ಕಂಡುಹಿಡಬೇಕು. ಕಾಣಿಸ್ತಾ ಇಲ್ಲ ಅಂದ್ರೆ ಒಂದು ಸ್ವಲ್ಪ ಝೂಮ್ ಇನ್ ಮಾಡ್ತಿರ್ತೀರಿ. ಇಲ್ಲಿ ನೋಡ್ರಿ, ಬ್ರಕೆಟ್ ಇಲ್ಲಿ ಒಂದು ಬ್ರಕೆಟ್ ಬರಬೇಕು. ಓಕೆ, ಹಾಗಾದ್ರೆ ಫಸ್ಟ್ ಈ ಬ್ರಕೆಟ್ ಅನ್ನು ಸಾಲ್ವ್ ಮಾಡ್ಬೇಕಲ್ಲ ನಾವು. ಈ ಬ್ರಕೆಟ್ ಅನ್ನು ಹೆಂಗ್ ಸಾಲ್ವ್ ಮಾಡ್ತೀರಿ? ಇದನ್ನ ಓದಿ ಇಲ್ಲಿ ಗುಣಿಸ್ತೀರಿ, ಆಮೇಲೆ ಇದನ್ನ ಬರ್ಕೋತೀರಿ. 4 6 24. ಹಾಗಾದ್ರೆ ಎಸ್ ಮೈನಸ್ ಹೇಳ್ತೇಳ್ರಿ, 4 6 24 ಡಿವೈಡೆಡ್ ಬೈ 4. ಎಸ್ ಮೈನಸ್ 4 6 24. ಇಲ್ಲಿ ಎಸ್ ಮೈನಸ್ ಇರೋದ್ರಿಂದ ಇಲ್ಲಿ 24 ಆಯ್ತು, ರೈಟ್. ಹಾಗಾದ್ರೆ ಇಲ್ಲಿ ಏನು ಬ್ರಕೆಟ್ ಒಳಗೆ ಏನು ಉಳಿತು? ಇಲ್ಲಿ 2 ಉಳಿತು, ಹೌದಾ? ರೈಟ್. ಹಾಗಾದ್ರೆ ಇಲ್ಲಿ ಈಚೆ ಕಡೆ 3s ಐತಿ, ಈಚೆ ಕಡೆನೂ 3s ಐತಿ. ಏನಾಯ್ತದು? ಕಟ್ ಆಯ್ತು. ಓಕೆ, ಹಾಗಾದ್ರೆ ಇಲ್ಲಿ ಪ್ಲಸ್ ಒಳಗೆ 8 ಇದ್ದದ್ದು ಈ ಕಡೆ ಬಂದ್ರೆ ಏನಾಗ್ತದೆ? ಮೈನಸ್ 8 ಆಗ್ತದ. ಹಾಗಾದ್ರೆ ಮೈನಸ್ 44 ಮೈನಸ್ 8 ಅಂದ್ರೆ ಮೈನಸ್ 52 ಆಯ್ತು, ಹೌದಾ? ಹಾಗಾದ್ರೆ ಇಲ್ಲಿ ಗುಣಾಕಾರದಾಗಿದ್ದದ್ದು ಈ ಕಡೆ ಬಂದ್ರೆ ಭಾಗಾಕಾರ ಆಗ್ತದ. 2 2 2 6. ಹಾಗಾದ್ರೆ ಎಷ್ಟು ಬಂತು? ಇಲ್ಲಿ 26 ಬಂತು, ರೈಟ್. ಎಸ್ ಮೈನಸ್ 24 ಈಸ್ ಈಕ್ವಲ್ ಟು ಮೈನಸ್ 26 ಇರುವಂಥದ್ದು. ಇಲ್ಲಿ ಭಾಗಾಕಾರದಾಗ ಇದ್ದದ್ದು 4 ಈ ಕಡೆ ಬಂದ್ರೆ ಗುಣಾಕಾರ, ರೈಟ್. ಹಾಗಾದ್ರೆ ಏನ್ ಮಾಡ್ತೀರಿ? 4 6 24, 4 2 8 ಪ್ಲಸ್ 2 ಅಂದ್ರೆ 10. ಹಾಗಾದ್ರೆ ಯಾವ್ದು ಬಂದಿತ್ತು? ಮೈನಸ್ 104 ಬಂದಿತ್ತು. ಹಾಗಾದ್ರೆ ಇಲ್ಲಿ ಮೈನಸ್ 24 ಇದ್ದದ್ದು ಈ ಕಡೆ ಬಂದ್ರೆ ಏನಾಗ್ತದ? ಪ್ಲಸ್ 24 ಆಗ್ತದ. ಪ್ಲಸ್ ಮೈನಸ್ ಏನಾಗ್ತದಪ್ಪ? ಮೈನಸ್ ಮಾಡ್ಬೇಕು. ಹಾಗಾದ್ರೆ 4ರೊಳಗೆ 4 ಹೋದ್ರೆ 0, 10ರೊಳಗೆ 2 ಹೋದ್ರೆ 8. ದೊಡ್ಡ ಅಂಕಿಯ ಹಿಂದೆ ಚಿಹ್ನೆ ಮೈನಸ್ ಇರೋದ್ರಿಂದ ಮೈನಸ್ 80 ಬಂತು. ಹಾಗಾದ್ರೆ ಯಾವ ಆಪ್ಷನ್ ಕರೆಕ್ಟ್ ಆಗಿತ್ತು? ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು, ರೈಟ್. ನೆಕ್ಸ್ಟ್ ಕ್ವಶನ್, 2 ಶೃಂಗ ಬಿಂದು ಮತ್ತು ಒಂದು ಸಾಮಾನ್ಯ ಬಾಹುವನ್ನು ಹೊಂದಿರುವ ಹಾಗೂ ಸಾಮಾನ್ಯ ಬಾಹುವಿನ ಎರಡೂ ಬದಿಗಳಲ್ಲಿ ಸಾಮಾನ್ಯವಲ್ಲದ ಬಾಹುಗಳನ್ನು ಹೊಂದಿರುವ 2 ಕೋನಗಳನ್ನು ಏನೆಂದು ಕರೆಯುತ್ತಾರೆ? ಓಕೆ, ಅಡ್ಜಸೆಂಟ್ ಸೈಡ್ಸ್ ಅಂತ, ಅಡ್ಜಸೆಂಟ್ ಆಂಗಲ್ಸ್ ಅಂತ ಕರೀತಾರೆ. ಓಕೆ, ಯಾವ ರೀತಿಪ ಅನ್ನೋದನ್ನ ತಿಳ್ಕೊರಿ. ಇಲ್ಲಿ ನೋಡ್ರಿ, ಶೃಂಗ ಒಂದೇ ಇರ್ತದ, ಒಂದೇ ಶೃಂಗವನ್ನ ಹೊಂದಿರ್ತದ ಮತ್ತು ಒಂದು ಸಾಮಾನ್ಯ ಬಾಹುವನ್ನ ಹೊಂದಿರ್ತದ. ಹಾಗಾದ್ರೆ ಒಂದು ಸಾಮಾನ್ಯ ಬಾಹು ಅಂತಂದ್ರೆ ಮಧ್ಯದಲ್ಲಿ ಒಂದು ಸಾಮಾನ್ಯ ಬಾಹು ಹೊಂದಿರ್ತದ. ಆದ್ರೆ ಈ ಕಡೆ ಒಂದು ಕೋನ, ಈ ಕಡೆ ಒಂದು ಕೋನ ಉಂಟಾಗಿರ್ತದ. ಇದು ಎರಡೂ ಕಡೆ ಕಾಮನ್ ಇರುವಂಥದ್ದು, ಶೃಂಗ ಒಂದೇ ಇರುವಂಥದ್ದು.
ಹಾಗಾದ್ರೆ ಈ ಕೋನಗಳಿಗೆ ಏನಂತ ಕರೀತಾರೆ? ಇವಕ್ಕೆ ಅಡ್ಜಸೆಂಟ್ ಆಂಗಲ್ಸ್ ಅಂತ ಕರೀತಾರೆ. ಓಕೆ, ಸಿಂಪಲ್ ಕ್ವಶನ್. ನೆಕ್ಸ್ಟ್ ಕ್ವಶನ್, 20 ಬಾಹುಗಳನ್ನ ಹೊಂದಿರುವ ಸಮಬಹುಭುಜಾಕೃತಿಯ ಎಲ್ಲಾ ಹೊರ ಕೋನಗಳ ಮೊತ್ತ ಎಷ್ಟಿರ್ತದ ಅಂತ ಕೇಳ್ಯಾರ. ನೋಡ್ರಿ, ಅವ್ರು 20 ಕೊಡ್ಲಿ, 30 ಕೊಡ್ಲಿ, 50 ಕೊಡ್ಲಿ, ಎಷ್ಟ ಕೊಡ್ಲಿ, ಅವುಗಳ ಬಾಹ್ಯ ಕೋನಗಳ ಹೊರ ಕೋನಗಳ ಮೊತ್ತ ಯಾವಾಗಲೂ ಎಷ್ಟಿರ್ತದಪ್ಪ ಅಂತಂದ್ರ 360 ಡಿಗ್ರಿ ಇರ್ತದ. ಇದು ನಿಮಗೆ ಗೊತ್ತಿರಲಿ, ರೈಟ್? ಅವರಲ್ಲಿ ಎಷ್ಟೇ ಬಾಹುಗಳನ್ನ ಕೊಡ್ಲಿ, ಅವುಗಳ ಹೊರ ಕೋನಗಳ ಮೊತ್ತ ಎಷ್ಟಾಗಿರ್ತದಪ್ಪ? 360 ಡಿಗ್ರಿನ ಇರ್ತದ, ರೈಟ್? ನೆಕ್ಸ್ಟ್, ಇದೇನಾಗಬೇಕು? ಘನ. ಓಕೆ, 20 ಮೀಟರ್ 10 ಮೀಟರ್ 10 ಮೀಟರ್ ಅಳತೆಯ ಘನಾಕಾರದ ಕೊಠಡಿಯ 4 ಗೋಡೆಗಳಿಗೆ ಸುಣ್ಣ ಹಚ್ಚಬೇಕಾಗಿದೆ. ಸುಣ್ಣ ಹಚ್ಚಬೇಕಾದ ಒಟ್ಟು ವಿಸ್ತೀರ್ಣ ಎಷ್ಟು ಅಂತ ಕೇಳ್ಯಾರ. ನೋಡ್ರಿ, 4 ಗೋಡೆಗಳಿಗೆ ಸುಣ್ಣ ಹಚ್ಚಬೇಕಂದ್ರೆ ಇದಕ್ಕೊಂದು ಸಿಂಪಲ್ ಫಾರ್ಮುಲಾ ಅದ, 2h ಪ್ಲಸ್ ಎಲ್ ಪ್ಲಸ್ ಬಿ. ಸಿಂಪಲ್ ಫಾರ್ಮುಲಾ 2h ಅಂದ್ರೆ 2 ಗುಣಿಸು ಎತ್ತರ ಬ್ರಕೆಟ್ ಉದ್ದ ಪ್ಲಸ್ ಅಗಲ, ಇಷ್ಟು ಮಾಡಿದ್ರೆ ಸಾಕು. ಹಾಗಾದ್ರೆ ನೋಡ್ರಿ, 2 ಗುಣಿಸು ಎತ್ತರ ಎಷ್ಟೈತಿ? 10, ಉದ್ದ 20, ಅಗಲ 10. ಹಾಗಾದ್ರೆ 20 ಪ್ಲಸ್ 10 ಅಂದ್ರೆ ಎಷ್ಟಪ್ಪ? 30. 3 2 6, ಮುಂದೆ 2 0 ಅಂದ್ರೆ 600 ಸ್ಕ್ವೇರ್ ಮೀಟರ್. ಸಿಂಪಲ್ ಸೊಲ್ಯೂಷನ್ 2h ಬ್ರಕೆಟ್ ಎಲ್ ಪ್ಲಸ್ ಬಿ. ಓಕೆ, ನೆಕ್ಸ್ಟ್, ಇಲ್ಲಿವರೆಗೂ ಕೊಟ್ಟಿರುವಂತ 15 ಗಣಿತ ಪ್ರಶ್ನೆಗಳು ಕ್ಲಿಯರ್ ಆಗಿ ಅರ್ಥ ಆಗಿದಾವಂತ ಭಾವಿಸ್ತೀನಿ. ಓಕೆ, ಅರ್ಥ ಆಗಿದ್ರೆ ಆದಷ್ಟು ವಿಡಿಯೋ ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಓಕೆ, ಹಾಗಾದ್ರೆ ರೀಸನಿಂಗ್ ಪ್ರಶ್ನೆಗಳನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ನೋಡೋಣ. ಓಕೆ, ಸಾಲಿನಲ್ಲಿ ರಾಹುಲ್ನ ಸ್ಥಾನವು ಎರಡೂ ತುದಿಯಿಂದ 10ನೇಯದಾಗಿದೆ. ಅಂದ್ರೆ ಈ ಕಡೆಯಿಂದನೂ 10ನೇದು, ಈ ಕಡೆಯಿಂದನೂ 10ನೇದು. ಹಾಗಾದ್ರೆ ಸಾಲಿನಲ್ಲಿ ಎಷ್ಟು ಜನರಿದ್ದಾರೆ? ನಾನು ನಿಮಗೆ ಹೇಳಿದ್ದೀನಿ, ರ್ಯಾಂಕ್ ಇಂದ ಜನರನ್ನ ಕೇಳಿದ್ರೆ ಏನ್ ಮಾಡಬೇಕು? ಒಂದನ್ನ ಕಡಿಮೆ ಮಾಡಬೇಕು. ಹಾಗಾದ್ರೆ ಇದು 10 ಪ್ಲಸ್ 10 ಅಂದ್ರೆ 20 ಜನ ಆಯ್ತಾ? 20 ರ್ಯಾಂಕ್ ಅದ. ಹಾಗಾದ್ರೆ ಜನವನ್ನ ಕಂಡು ಹಿಡಿಬೇಕಂತಂದ್ರೆ ಒಂದು ಕಡಿಮೆ ಮಾಡ್ರೆ ಎಷ್ಟು ಜನ ಇರ್ತಾರಪ್ಪ? 19 ಜನ ಇರ್ತಾರ. ಹಾಗಾದ್ರೆ ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್ ಕ್ವಶನ್, GOLD ಅನ್ನ OGDL ಅಂತ ಮಾಡಿದಾರೆ. ಅಂದ್ರೆ ಒಂದೇದು ಉಲ್ಟಾ ಮಾಡಿದಾರೆ, ಇದನ್ನು ಉಲ್ಟಾ ಮಾಡಿದಾರೆ. ಓಕೆ, ಫಾರ್ಗೆಟ್ ಅನ್ನು OFGRET ಅಂದ್ರೆ ಎರಡೆರಡು ಅಕ್ಷರಗಳನ್ನ ಏನ್ ಮಾಡಿದಾರೆ ಅವರು? ಉಲ್ಟಾ ಮಾಡ್ತಾ ಹೋಗಿದ್ದಾರೆ. ಹಾಗಾದ್ರೆ ನಾವು ಇವನು 2 ಅಕ್ಷರನ ಏನ್ ಮಾಡ್ಬೇಕು? ಉಲ್ಟಾ ಮಾಡ್ತೀವಿ. IWDN. IWDN ಯಾವ ಆಪ್ಷನ್ ಕಾಣಿಸತಿ? ಆಪ್ಷನ್ 4 ಕಾಣಿಸತೈತಿ. ಇದೇ ಕರೆಕ್ಟ್ ಆದಂತ ಉತ್ತರ ಆಗಿತ್ತು, ರೈಟ್? ನೆಕ್ಸ್ಟ್ ಕ್ವಶನ್, ಫೇವರೇಟ್ ಪದದ ಅಕ್ಷರಗಳನ್ನ ಇಂಗ್ಲಿಷ್ ವರ್ಣಮಾಲೆಯ ಪ್ರಕಾರ ಜೋಡಿಸಿದ್ರೆ ಎಷ್ಟು ಅಕ್ಷರಗಳ ಸ್ಥಾನ ಬದಲಾಗದೆ ಹಾಗೆ ಉಳಿತಾವ ಅಂತ ಕೇಳಿರುವಂಥದ್ದು. ಓಕೆ, ಹಾಗಾದ್ರೆ ಫಸ್ಟ್ ಏನ್ ಮಾಡ್ಬೇಕು? ಎಫ್ ಅಂದ್ರೆ ನಾವು ನಂಬರ್ ಬರ್ಕೋಣ ಅಂದ್ರೆ ಈಸಿ ಆಗ್ತದೆ. ಓಕೆ, ಎಫ್ ಅಂದ್ರ 6, ಎ ಅಂದ್ರ 1, ವಿ ಅಂತಂದ್ರ 22, ಓ ಅಂತಂದ್ರ 15, ಯು ಅಂದ್ರ 21, ಆರ್ ಅಂದ್ರ 18, ಐ ಅಂದ್ರ 9, ಟಿ ಅಂದ್ರ 20, ಇ ಅಂದ್ರ 5. ಓಕೆ, ಈಗ ನಾವು ಅಲ್ಫಾಬೆಟ್ ಪ್ರಕಾರ ಜೋಡಿಸ್ಕೋತ ಏನ್ ಮಾಡ್ಬೇಕು? ಇವನ್ನ ಹೋಗ್ಬೇಕು. ಓಕೆ, ಹಾಗಾದ್ರೆ ಜೋಡಿಸ್ಕೋತ ಹೋಗೋಣ. ಫಸ್ಟ್ 1, ಆಮೇಲೆ ಅದನ್ನ ಬಿಟ್ರೆ ಯಾವ್ದೇ ಸಣ್ಣದು? 5 6, 5 6. ಅದನ್ನ ಬಿಟ್ರೆ ಮತ್ತೆ ಯಾವ್ದೈತಿ? 9 15 18, 9 15 18. ಓಕೆ, ಆಮೇಲೆ 20, ಆಮೇಲೆ 21 22, 21 22. ಸೇಮ್ ಯಾವ ಇದಾವ ನೋಡ್ರಿ, ಸೇಮ್ ಒಂದ್ರ ಕೆಳಗೆ ಒಂದಿಲ್ಲ 18 ಕಾಣಿಸಾಯ್ತು ನೋಡ್ರಿ. 18 ಬಿಟ್ರೆ ಯಾವುದು ಇಲ್ಲ. ಹಾಗಾದ್ರೆ ನಮ್ಮ ಉತ್ತರ ಏನಾಗಿತ್ತು? ಆಪ್ಷನ್ 2 1 ಸರಿಯಾದ ಉತ್ತರ ಆಗಿತ್ತು, ರೈಟ್? ನೆಕ್ಸ್ಟ್ ಕ್ವಶನ್, ಸರಪಳಿಯಲ್ಲಿ ಎಡದಿಂದ ಬಲಕ್ಕೆ ಎಷ್ಟು ಮೂರುಗಳಿವೆ? ಅವುಗಳಲ್ಲಿ ಪ್ರತಿಯೊಂದು ತಕ್ಷಣದ ಹಿಂದೆ ಬೆಸ ಸಂಖ್ಯೆ ಇದೆ ಅಂತ ಕೇಳ. ಹಾಗಾದ್ರೆ 3 ಬರಬೇಕು, ಅದ್ರ ಹಿಂದೆ ಯಾವ ಸಂಖ್ಯೆ ಇರಬೇಕು? ಬೆಸ ಸಂಖ್ಯೆ ಇರಬೇಕು. ಹಾಗಾದ್ರೆ ಫಸ್ಟ್ ಜೂಮ್ ಮಾಡ್ತೀನಿ ತಡ್ರಿ. ಫಸ್ಟ್ ನಮ್ಗೆ ಏನಿರಬೇಕು? 3 ಇರಬೇಕು. ಹಾಗಾದ್ರೆ 3 ಇಲ್ಲಿ ಐತಿ, ಅದ್ರ ಹಿಂದೆ ಬೆಸ ಸಂಖ್ಯೆ ಐತಿ. ಓಕೆ, ಇಲ್ಲಿ 3 ಐತಿ, ಅದ್ರ ಹಿಂದೆ ಬೆಸ ಸಂಖ್ಯೆ ಐತಿ. ಓಕೆ, ಮತ್ತ ಇಲ್ಲೂ 3 ಐತಿ, ಅದ್ರ ಹಿಂದೆ ಸಮ ಸಂಖ್ಯೆ ಐತಿ. ಇಲ್ಲಿ 3 ಐತಿ, ಅದ್ರ ಹಿಂದೆ ಬೆಸ ಸಂಖ್ಯೆ ಐತಿ. ಹಾಗಾದ್ರೆ ಓವರ್ ಆಲ್ ಆಗಿ ಎಷ್ಟು ಇದಾವಪ್ಪ? 3 ಇರುವಂತದ್ದು. ಹಾಗಾದ್ರೆ ಇದೇ ಸರಿಯಾದ ಉತ್ತರ ಆಗಿತ್ತು, ರೈಟ್? ನೆಕ್ಸ್ಟ್, ಬರ್ತ್ಡೇ ಅನ್ನು YBIRD ಉಲ್ಟಾ ಮಾಡಿದಾರೆ. ಮಂಡೇನು ಉಲ್ಟಾ ಮಾಡಿದಾರೆ. ಲೊಕೇಶನ್ ಅನ್ನ ಉಲ್ಟಾ ಮಾಡ್ರೆ ಏನ್ ಬರ್ತೈತಿ? NOITA.
NOITA NOITA ಇಲ್ಲ, NOITA ಇಲ್ಲ, NOITA ಇಲ್ಲ. ಹಾಗಾದ್ರೆ ಯಾವುದು ಕರೆಕ್ಟ್ ಆನ್ಸರ್? ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. ರೈಟ್. ಆತ್ಮೀಯ ಸ್ನೇಹಿತರೆ, ಎಲ್ಲ 20 ಪ್ರಶ್ನೆಗಳು ನಿಮ್ಮೆಲ್ಲರಿಗೂ ಕ್ಲಿಯರ್ ಆಗಿ ಅರ್ಥ ಆಗಿದಾವಂತ ಭಾವಿಸ್ತೀನಿ. ಈ ಒಂದು ವಿಡಿಯೋ ಸೊಲ್ಯೂಷನ್ ನಿಮ್ಮೆಲ್ಲರಿಗೂ ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ಆದಷ್ಟು ವಿಡಿಯೋ ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ತಾ ಜಾಸ್ತಿ ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ. ಎಲ್ಲರೂ ಚೆನ್ನಾಗಿ ಸ್ಟಡಿ ಮಾಡ್ಕೋರಿ. ಎಲ್ರಿಗೂ ಆಲ್ ದ ಬೆಸ್ಟ್. ಈ ಒಂದು ವಿಡಿಯೋವನ್ನ ನೋಡಿದಕ್ಕಾಗಿ ಧನ್ಯವಾದಗಳು.